ಮುಂದಿನ ಪ್ರಶ್ನೆ ಏನೆಂದರೆ, ಈಗ ಬಹುತೇಕ ಬಡ್ಡಿ ದರ ಕಡಿತಗಳ ಅವಧಿ ಮುಗಿದಿರುವುದರಿಂದ ಮುಂದಿನ ವರ್ಷ ಮಾನಿಟರಿ ಪಾಲಿಸಿಯಲ್ಲಿ ಯಾವೆಲ್ಲಾ ಬದಲಾವಣೆಗಳನ್ನು ಎದುರು ನೋಡಬಹುದು? ಇದು ಮುಖ್ಯ ಪ್ರಶ್ನೆ, ಏಕೆಂದರೆ ಹೆಚ್ಚಿನ ಬಡ್ಡಿದರ ಕಡಿತಗಳು ಮುಗಿದಿವೆ. ಈ ವರ್ಷದ ಮಾನಿಟರಿ ಪಾಲಿಸಿಯ ಪಾತ್ರವು ಅಂಕಿಅಂಶಗಳ ಊಹೆಯನ್ನು ಮೀರಿ ನಿಜವಾದ ಟ್ರೆಂಡ್ ನೋಡುವುದಾಗಿದೆ. 2026 ಆರ್ಥಿಕ ವರ್ಷದಲ್ಲಿ ಹಣದುಬ್ಬರವು ಬಹುತೇಕ 4% ಗುರಿಗಿಂತ ಕಡಿಮೆ ಇತ್ತು. ಆರ್ಬಿಐ ಹಣಕಾಸು ವರ್ಷ 26ಕ್ಕಾಗಿ ಸುಮಾರು 2% ಸರಾಸರಿ ನಿರೀಕ್ಷೆ ಇಟ್ಟಿದೆ. ಈ ವರ್ಷದ ಕಡಿಮೆ ಹಣದುಬ್ಬರದಿಂದಾಗಿ 27ರಲ್ಲಿ ಬೇಸ್ ಎಫೆಕ್ಟ್ ಕಾಣಿಸಲಿದೆ. ಬೇಸ್ ಎಫೆಕ್ಟ್ ಕಾರಣ ಮುಂದಿನ ವರ್ಷ ಹಣದುಬ್ಬರ ಸ್ವಲ್ಪ ಹೆಚ್ಚಾಗಲಿದೆ. ಹಾಗೆ ಹೊಸ ಸಿಪಿಐ ಸೀರೀಸ್ ಕೂಡ ಬರಲಿದೆ. ಫೆಬ್ರವರಿಯಿಂದ ಸಿಪಿಐ ಸೀರೀಸ್ ಬದಲಾಗಲಿದೆ. ಇ-ಕಾಮರ್ಸ್ ರೀತಿಯ ಹೊಸ ಐಟಂಗಳು ಸೇರಲಿವೆ. ಹಲವಾರು ಡೇಟಾ ಸಂಗ್ರಹಿಸುವ ವಿಧಾನ ಬದಲಾಗುತ್ತದೆ. ಆದ್ದರಿಂದ ಆರ್ಬಿಐ ಈ ಕುರಿತು ಗಮನ ನೀಡಬೇಕು. ಈ ಹೊಸ ಹಣದುಬ್ಬರ ಸೀರೀಸ್ಗೆ ಹಿಂದಿನ ಟ್ರೆಂಡ್ ಅನ್ವಯಿಸಲಾಗುವುದಿಲ್ಲ. ಈ ವರ್ಷದ ದ್ವಿತೀಯಾರ್ಧದಲ್ಲಿ ಹಣದುಬ್ಬರ ಸ್ವಲ್ಪ ಏರಿಕೆ ಆಗಬಹುದಾಗಿದ್ದು, ಆರ್ಬಿಐ ಅದಕ್ಕೆ ಗಂಭೀರವಾಗಿ ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ ಮತ್ತು ಬಹುಶಃ ತಮ್ಮ ಪಾಲಿಸಿಗಳನ್ನು ಸ್ಥಿರವಾಗಿ ಇರಿಸಬೇಕಾಗಬಹುದು. ಈ ವರ್ಷವೆಗೆ ಉತ್ತಮ ಮಾರ್ಗ ಬಡ್ಡಿದರ ಕಡಿಮೆ ಇಟ್ಟು ಲಿಕ್ವಿಡಿಟಿ ಸುಲಭ ಮಾಡುವುದು, ಸ್ವತಃ ಪಾಲಿಸಿಯನ್ನು ಪಾರದರ್ಶಕವಾಗಿಡುವುದು. ಈ ವರ್ಷ ನಾವು ಆರ್ಬಿಐ ನಿರೀಕ್ಷಿಸಬಹುದು. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ.